ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಪೂರ್ತಿ ಸಂಬಳದ ಮೇಲೆ ಅವಲಂಬಿತ ಇದ್ದಂಥವನು, ಯಾವುದೇ ಲಂಚ ರುಶ್ವತ್ತು ತಗೊಳ್ಳಾರ್ದಂಥ ವ್ಯಕ್ತಿ, ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಅವನಿಗೆ ಮನೆಯಲ್ಲಿ ಮಗಳ ಮದುವೆ ನಿಶ್ಚಯ ಆಗುತ್ತೆ. ಆ ಮಗಳ ಮದುವೆಗೆ 25,000 ರೂಪಾಯಿ ಅವನಿಗೆ ಹೊಂದಿಸ್ಬೇಕಾಗಿದೆ. ಏನು ಮಾಡೋದು? ಭಾಳ ಚಿಂತೆ ಇದೆ. ಎಲ್ಲಿಂದ ನಾನು ತೊಗೊಂಡು ಬರಲಿ 25,000 ರೂಪಾಯಿ ಅಂತ ವಿಚಾರ ಮಾಡ್ತಾ ಇರ್ತಾನೆ. ವಿಚಾರ ಮಾಡ್ತಿರ್ಬೇಕಾದ್ರೆ ಅವನು ಹೆಂಡತಿ ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡ್ರಿ, ನಮ್ಮಪ್ಪಗ ನಾನು ಟೆಲಿಗ್ರಾಮ್ ಕಳಿಸಿದ್ದೀನಿ, ಅವನು ಸಕಾಲಕ್ಕೆ ನಮಗೆ ಸಹಾಯ ಮಾಡೇ ಮಾಡ್ತಾನೆ, 25,000 ರೂಪಾಯಿ ಕಳಿಸ್ತಾನೆ. ಆವಾಗ ಈ ವ್ಯಕ್ತಿಗೆ ಸರ್ಕಾರಿ ಕೆಲಸ ಏನು ಮಾಡ್ತಿದ್ದ ಇವನಂತಾನೆ, ಇಲ್ಲ ನಮ್ಮ ಮಾವ ಸತ್ತು ಎಷ್ಟೋ ದಿವಸ ಆಗಿದೆ, ಏನನ್ನೂ ಬಿಟ್ಟು ಹೋಗಿಲ್ಲ ಅವನು ಅಂಥದ್ದು. ಈಕೆ ಹೇಳ್ತಾಳೆ, ನಮ್ಮ ಅಪ್ಪಗೆ ನಾ ಟೆಲಿಗ್ರಾಮ್ ಕಳಿಸಿರಿ, ಸಕಾಲಕ್ಕೆ ನಮಗೆ ಸಹಾಯ ಬರುತ್ತೆ ಅಂತೇಳಿ. ಅವನು ಹೆಂಡತಿಗೆ ಬೈತಾನೆ, ಎಂಥ ಮೂರ್ಖ ಇದ್ದೀನಿ ನೀನು, ನಾನಾದರೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಚಿಂತೆ ಮಾಡ್ತಾ ಇದ್ದೀನಿ, ಹಣ ಹೆಂಗೆ ಹೊಂದಿಸ್ಬೇಕಂತ, ನೀನು ಹೇಳ್ತಿ ಒಂಥರ ಹಾಸ್ಯದ ರೂಪದಲ್ಲಿ ನಮ್ಮ ಅಪ್ಪಗೆ ಟೆಲಿಗ್ರಾಮ್ ಕಳಿಸೀನಿ ಅಂತೇಳಿ, ಇದೇನದು ಹುಚ್ಚುತನ ಇದು ಅಂತ. ಆದರೂ ಆಕೆ ಹೇಳ್ತಾಳೆ, ಇಲ್ಲ ನನಗೆ ನಂಬಿಕೆ ಇದೆ, ನಮ್ಮಪ್ಪ ನಾನು ಟೆಲಿಗ್ರಾಮ್ ಕಳಿಸಿದ್ದೀನಿ, ಅದಕ್ಕೆ ಉತ್ತರ ಬಂದೇ ಬರುತ್ತೆ ಅಂತ. ಆಯಿತು. ಒಂದು ದಿವಸ ಇವನು ಆಫೀಸ್ನಿಂದ ಬರಬೇಕಾದ್ರೆ ಖುಷಿಯಿಂದ ಬರ್ತಾನೆ. ಹೆಂಡತಿಗೆ ಹೇಳ್ತಾನೆ, ನೀನೇನು ನಿಮ್ಮ ಅಪ್ಪಗೆ ಟೆಲಿಗ್ರಾಮ್ ಕಳಿಸಿದ್ದೆ, ಅದು ಯಶಸ್ವಿ ಆಗಿದೆ, ಅವ್ರಿಗೆ ಮುಟ್ಟಿದೆ ಹಾಗೆ ಅಂತ. ಅದೇ ಹಾಗೆ ಅಂತ ಅವನು ಹೇಳ್ತಾನೆ, ಇಲ್ಲ ಎಷ್ಟೋ ದಿವಸದಿಂದ ಮರ್ತು ಹೋದಂಥ ನನ್ನೊಬ್ಬ ಸಂಬಂಧಿಕರು, ಎಷ್ಟೋ ನಮಗೆ ನೆನಪೇ ಇಲ್ಲ, ಮರ್ತು ಹೋಗಿದ್ದರು, ಅವರು ಮೊನ್ನೆ ಮರಣ ಹೊಂದಿದ್ರು, ಅವರು ವೀಲ್ ಬರೆದಿಟ್ಟಿದ್ರು, ಆ ವೀಲ್ನಲ್ಲೇ ನನಗೆ 1,00,000 ರೂಪಾಯಿಯನ್ನು ಬಿಟ್ಟು ಹೋಗಿದ್ದಾರೆ. ನಿಮ್ಮಪ್ಪ ಅವನಿಗೆ ಏನು ಟೆಲಿಗ್ರಾಮ್ ಕೊಟ್ಟಿದೆಯಲ್ಲ ಅದು ತಲುಪಿದೆ. ಇಬ್ಬರಿಗೂ ಖುಷಿ ಆಗುತ್ತೆ. ಅಂದರೆ ಶ್ರದ್ಧೆ, ಇಲ್ಲಿ ನಂಬಿಕೆ. ನಮಗೆ ಸಕಾಲದಲ್ಲಿ ಸಹಾಯ ಬಂದೇ ಬರುತ್ತೆ. ದೇವರು ಅದಕ್ಕೆ ನಮಗೆ ದಾರಿ ತೋರಿಸ್ತಾನೆ. ಆ ಶ್ರದ್ಧೆ ಕಾರಣಕ್ಕೆ ಇದು ಒಂದು ರಿಸಲ್ಟ್, ಪರಿಣಾಮ. ಅದಕ್ಕೆ ಯಾವುದೇ ಕೆಲಸ ಇರ್ಬೋದು, ಏನೇ ಇರ್ಬೋದು, ನಾವು ನಂಬಿಕೆಯನ್ನು ಕಳ್ಕೋಬಾರ್ದು, ಅಧೈರ್ಯ ಆಗಬಾರ್ದು, ಹೆಂಗೆ ಮಾಡೋದು ಅಂತ. ನಮಗೆ ದೇವರಲ್ಲಿ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು ಅಂದರೆ ಸಕಾಲದಲ್ಲಿ ನಮಗೆ ಸಹಾಯ ಬಂದೇ ಬರುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ನೀವು ಸದಸ್ಯರಾಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.